ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆ. ನನ್ನ ಮಹಸೂಲಿ ಉದ್ಯೋಗ. ಕೋಲಾರದಿಂದ ಮದರಾಸಿಗೆ ಹೋಗುವ ರಸ್ತೆಯಲ್ಲಿ 18ನೆಯ ಮೈಲಿಯಲ್ಲಿ ಮುಳಬಾಗಲು. ಆ ರಸ್ತೆಯಲ್ಲಿ ಸೋಮೇಶ್ವರ ಪಾಳ್ಯದಿಂದ 2-3 ಫರ್ಲಾಂಗು ಮುಂದೆ ಹೋದ ಮೇಲೆ ಅಲ್ಲಿದ್ದ ಸಾಲು ಮರದ ಫಸಲಿನ ಹಕ್ಕುದಾರಿ ನಮ್ಮ ಅಜ್ಜನದು. ಈ ಸಾಲು ಮರಗಳ ಏರ್ಪಾಟನ್ನು ಆ ಪ್ರದೇಶದಲ್ಲಿ ಮಾಡಿಸಿದವರು ಬ್ರಿಟಿಷ್ ಕಮಿಷನರುಗಳು. ಪ್ರಯಾಣಿಕರ ಸೌಕರ್ಯಕ್ಕಾಗಿ ರಸ್ತೆಯ 2 ಪಕ್ಕಗಳಲ್ಲಿಯೂ ಮರ ಬೆಳೆಸುವುದು ಒಂದು ಪುಣ್ಯ ಕಾರ್ಯವೆಂದು ನಮ್ಮ ಪೂರ್ವಿಕರು ತಿಳಿದಿದ್ದರೇನೋ ಸರಿ. ಆದರೆ ಹಿಂದೂ ರಾಜನ ಅವನತಿ ಕಾಲದಲ್ಲಿ ಆ ಪುಣ್ಯ ಸಂಪ್ರದಾಯಕ್ಕೆ ಲೋಪ ಬಂದಿತ್ತೆಂದು ತೋರುತ್ತದೆ. ಆದದ್ದರಿಂದ ಕೋಲಾರ ಮುಳಬಾಗಿಲು ಪ್ರಾಂತಗಳಲ್ಲಿ ಸಾಲು ಮರಗಳ ಅನುಕೂಲ ಇರಲಿಲ್ಲವಂತೆ. ಬ್ರಿಟಿಷರ ಸೈನ್ಯವು ತಿಂಗಳಿಗೆ 1-2 ಸಲ ಬೆಂಗಳೂರು, ಕೋಲಾರ, ಮದರಾಸು ರಸ್ತೆಯನ್ನು ತುಳಿಯುವುದು ಆಗ್ಗೆ ಬೇಕಾಗಿತ್ತು. ಆ ಸೈನ್ಯದ ಅನುಕೂಲಕ್ಕಾಗಿಯಾದರೂ ಮರದ ನೆರಳು ಅವಶ್ಯವಾಯಿತು. ಆದದ್ದರಿಂದ ಬ್ರಿಟಿಷ್ ಕಮಿಷನರುಗಳು ಒಂದು ಯೋಜನೆ ನಡೆಸಿದರು. ರಸ್ತೆಯ 2 ಪಕ್ಕಗಳಲ್ಲಿಯೂ ಊರುಗಳು ಇರುತ್ತವಷ್ಟೇ. ಒಂದೊಂದು ಊರಿನಲ್ಲಿಯೂ ಕೆಲ ಮಂದಿ ಪ್ರಶಸ್ತರಾದವರಿಗೆ ಈ ಕೆಲಸವನ್ನು ಒಪ್ಪಿಸತಕ್ಕದ್ದು. ಒಬ್ಬೊಬ್ಬರಿಗೆ 2 ಫರ್ಲಾಂಗು 3 ಫರ್ಲಾಂಗುಗಳಷ್ಟು ಜವಾಬ್ದಾರಿಯನ್ನು ಒಪ್ಪಿಸತಕ್ಕದ್ದು. ಆ ಗೃಹಸ್ಥರು ತಮ್ಮ ಪಾಲಿಗೆ ಬಂದ ರಸ್ತೆಯ ಭಾಗದಲ್ಲಿ 2 ಪಕ್ಕಗಳಲ್ಲಿಯೂ ಮರಗಳನ್ನು ನೆಟ್ಟು ಅವಕ್ಕೆ ನೀರು ಹಾಕಿ ಬೇಲಿ ಕಟ್ಟಿ ಕಾಪಾಡತಕ್ಕದು. ಮರ ಬೆಳೆದ ಮೇಲೆ ಅದು ಸರ್ಕಾರದ ಸ್ವತ್ತಾಗುತ್ತದೆ. ಅದರಲ್ಲಿ ಬಿಟ್ಟ ಫಲವು ಬೆಳೆಸಿದ ಗೃಹಸ್ಥನದಾಗುತ್ತದೆ. ಇದು ಒಡಂಬಡಿಕೆ. ದಾಡಿ ಪಸಂದ್. ಇದರಂತೆ ನನ್ನ ತಾತನಿಗೆ ಬಂದಿದ್ದದ್ದು ಸುಮಾರು 2 ಫರ್ಲಾಂಗಿನಷ್ಟು ಸಾಲುಮರ. ಅದರಲ್ಲಿದ್ದ ಮರಗಳು ಮುಖ್ಯವಾಗಿ ಹೊಂಗೆ, ಹುಣಿಸೆ, ಮಾವು, ನೇರಳೆ. ಇಷ್ಟರಲ್ಲಿ ನೇರಳೆ ಹಣ್ಣನ್ನು ದಾರಿಹೋಕರು ಕಿತ್ತು ತಿನ್ನುತ್ತಿದ್ದರು. ಮಾವಿನಕಾಯಿಯಾದರೋ ದಾಡಿ ಪಸಂದ್ ಎಂಬ ಜಾತಿ, ನಾರು ನಾರಾದ ನಾಟುಕಾಯಿ. ಅದು ನಮ್ಮ ಮನೆಗೆ ಬರುತ್ತಿತ್ತು. ಅದರಲ್ಲಿ ಅರ್ಧ ಉಪ್ಪಿನಕಾಯಿಗೆ, ಇನ್ನರ್ಧ ಹುಲ್ಲಿನಲ್ಲಿ ಮಾಗ ಹಾಕಿ ಹಣ್ಣಾದ ಮೇಲೆ ತಿನ್ನುವುದಕ್ಕಾಗಿ. ಅದನ್ನು ತಿನ್ನುವಾಗ ಜುರ್ರುತ್ತಿದ್ದದ್ದೂ, ಅದರ ರಸದ ತೊಟ್ಟುಗಳು ಬಟ್ಟೆಯ ಮೇಲೆ ಬೀಳುತ್ತಿದ್ದದ್ದು, ಕೈ ಮೈಯೆಲ್ಲ ಕೊಳೆಯಾಗುತ್ತಿದ್ದದ್ದು ನನಗೆ ಜ್ಞಾಪಕವಿದೆ. ದಾಡಿ ಪಸಂದ್ ಹಣ್ಣು ಈಗ ಇರುವಂತಿಲ್ಲ. ಪಟ್ಟಣಗಳಲ್ಲಂತೂ ಇಲ್ಲ. ಹೆಚ್ಚು ಉಪಯೋಗಕ್ಕೆ ಬರುತ್ತಿದ್ದವು ಹುಣಸೆಕಾಯಿ, ಹೊಂಗೆಕಾಯಿಗಳು. ಇವುಗಳನ್ನು ಫಲದ ಕಾಲದಲ್ಲಿ ಉದುರಿಸಿ ರಾಶಿ ಮಾಡಿ ತಂದುಕೊಳ್ಳುವುದು ನಮ್ಮ ಹಕ್ಕುದಾರಿ. ಈ ಕೆಲಸಕ್ಕಾಗಿ ಮಾದಯ್ಯ, ರೂಢಿಯಾಗಿ ಮಾದ, ಅವನ ಮಗ ರಾಮಯ್ಯ, ರೂಢಿಯಾಗಿ ರಾಮ, ಇವರು ಗೊತ್ತಾಗಿದ್ದರು. ಇವರು ಈಗ ಹರಿಜನರೆಂದೂ, ಅದಕ್ಕೆ ಹಿಂದೆ ಪಂಚಮರೆಂದೂ, ಅದಕ್ಕೂ ಹಿಂದೆ ಹೊಲೆಯರೆಂದೂ ಕರೆಯಿಸಿಕೊಳ್ಳುತ್ತಿದ್ದ ಜನಾಂಗ. ಮಾದನಿಗೆ ಸರ್ಕಾರಿ ಹುದ್ದೆಯೂ ಇತ್ತು. ಅದು ಕೊಂಬೂದುವುದು. ಆದದ್ದರಿಂದ ಅವನು ಕೊಂಬಿನ ಮಾದ. ಅವನು ಮುದುಕನಾಗಿದ್ದರಿಂದ ರಾಮನೇ ಕೊಂಬಿನವನು. ರಾಮನ ಜ್ಞಾಪಕ ನನಗೆ ಚೆನ್ನಾಗಿದೆ. ನೋಟಕ್ಕೆ ಲಕ್ಷಣವಾದ ಆಳು. ಬಣ್ಣ ಮಾಸಲು ಕಪ್ಪೆಂದರೂ ಆಗಬಹುದು, ಮಾಸಲು ಕೆಂಪೆಂದರೂ ಆಗಬಹುದು. ಅವನ ತಂದೆ ಮಾದಯ್ಯನ ಬಣ್ಣ ಬಹುಮಟ್ಟಿಗೆ ಬಿಳುಪು. ತಂದೆ ಮಕ್ಕಳಿಬ್ಬರೂ ಮರ್ಯಾದೆವಂತರು. ಅವರ ಬಾಯಿಯಿಂದ ಕೆಟ್ಟ ಮಾತು ಬಂದದ್ದನ್ನು ನಾನು ಒಂದು ಸಾರಿಯೂ ಕೇಳಿಲ್ಲ. ಮೇಲುಸ್ತುವಾರಿ. ಈ ಕಥೆಯಲ್ಲಿ ನನ್ನ ಪಾತ್ರವೇನು? ನಾನು 5-6 ವರ್ಷದವನಿರಬಹುದು. ನನ್ನನ್ನು ನನ್ನ ತಾತಂದಿರು ಮಹಸೂಲಿ ಕೆಲಸಕ್ಕೆ ಕಳುಹಿಸುವರು. ಮಹಸೂಲಿ ಎಂದರೆ ಹುಣಿಸೆ ಮರ, ಹೊಂಗೆ ಮರಗಳ ಉತ್ಪತ್ತಿಯ ಕೆಲಸವನ್ನು ನಿಗಾ ಇಟ್ಟು ನೋಡುವುದು. ಇದು 5 ವರ್ಷದವನಿಂದ ಆಗುವ ಕೆಲಸವೇ ಅಲ್ಲವೆಂದು ನನ್ನ ತಾತನಿಗೆ ಗೊತ್ತಿತ್ತು. ಆದರೂ ಅವರ ಮನಸ್ಸಿನಲ್ಲಿ 2 ಅಭಿಪ್ರಾಯ. ಮೊದಲನೆಯದು, ಇವನು ತಂಟೆಕೋರ. ಸ್ಕೂಲಿಗೆ ಬೇಸಿಗೆ ರಜಾ ಬಂದಿರುವುದರಿಂದ ಮನೆಯಲ್ಲಿದ್ದರೆ ತುಂಟಾಟ ಅತಿಯಾಗುತ್ತದೆ. ಕೊಂಚ ಹೊತ್ತಾದರೂ ಹೊರಗಿನ ಪ್ರಪಂಚ ನೋಡಿಕೊಂಡು ಬರಲಿ ಎಂಬುದು. ಎರಡನೆಯ ಉದ್ದೇಶವೇನೆಂದರೆ, ಮಾಲೀಕರು ತಮ್ಮ ಅಧಿಕಾರವನ್ನು ತೊರೆದು ಹಾಕಿಲ್ಲ, ಅವರ ಪ್ರತಿನಿಧಿ ಒಬ್ಬ ಸಾಕ್ಷಿಯಾಗಿರುತ್ತಾನೆ ಎಂಬುದು. ಇನ್ನೊಂದು ಸಂಗತಿ ಹೇಳಬೇಕಾದದ್ದಿದೆ. ಮಾದನು, ಏನ್ ಸ್ವಾಮಿ, ಮಗುವನ್ನು ಕಳಿಸುತ್ತೀರಾ ಎಂದು ಕೇಳಿದರೆ ನಮ್ಮ ತಾತ, ಏನೋ ಮಾದ, ನಿನ್ನಲ್ಲಿ ನನಗೆ ಅಪನಂಬಿಕೆಯೇ? ನಾವೇಕೆ ಬರಬೇಕೋ ಅಲ್ಲಿಗೆ? ನೀನು ಮೋಸ ಮಾಡುವುದಾದರೆ ನಾವು ಅದನ್ನು ತಡೆಯುವುದಕ್ಕಾಗುತ್ತದೆಯೇ? ನೀನು ಹುಚ್ಚ. ಮಗು ಮನೆಯಲ್ಲಿ ತಂಟೆ ಮಾಡುತ್ತದೆ, ಸ್ವಲ್ಪ ಹೊರಗೆ ಸಾಗಿ ಹೋಗಲಿ ಎನ್ನುವರು. ಮಾದನು ನಗುವನು. ನನ್ನ ಕರ್ತವ್ಯ ಭಾರ. ಆದರೆ ನನ್ನನ್ನು ಮಾದನು ಮುಟ್ಟಕೂಡದು, ರಾಮನು ಮುಟ್ಟಕೂಡದು. ಆದದ್ದರಿಂದ ಯಾರೋ ಇನ್ನೊಬ್ಬರು ನನ್ನನ್ನು ಎತ್ತಿಕೊಂಡು ಹೋಗುವರು ಮಾದನ ಹಿಂದೆ. ಜಾಗ ಸೇರಿದ ಮೇಲೆ ರಾಮನು ಮರದ ಕೆಳಗಡೆ ತಂಪಾಗಿರುವ ಜಾಗದಲ್ಲಿ ಗೋಣಿಚೀಲ ಹಸುವನು. ನಾನು ಅದರ ಮೇಲೆ ಕುಳಿತಿರತಕ್ಕದ್ದು. ನನ್ನ ಮುಂದೆ ಒಂದು ಸಣ್ಣ ಗುಡ್ಡೆ ನೇರಳೆ ಹಣ್ಣು, ಒಂದಿಷ್ಟು ಮಾವಿನಕಾಯಿ, ಸೀತಾಫಲ, ಇಂಥ ಫಲಾಹಾರ ಸಾಮಗ್ರಿ.
ಇದು ಬೆಳಗ್ಗೆ 8-9ರಿಂದ 11ರವರೆಗೆ. ನಾನು ಗೋಣಿತಾಟಿನ ಮೇಲೆ ಕುಳಿತು ರಸ್ತೆಯಲ್ಲಿ ಜನ ಗಾಡಿ ಹೋಗಿ ಬರುತ್ತಿದ್ದದ್ದನ್ನು ನೋಡುತ್ತಾ ಕುಳಿತಿರುತ್ತಿದ್ದೆ. ರಾಮನು ಇನ್ನಿಬ್ಬರು ಕೈಯಲ್ಲಿ ಉದ್ದುದ್ದನೆಯ ಬಿದಿರು ಕೋಲುಗಳನ್ನು ಹಿಡಿದು ಮರ ಹತ್ತಿ ಕಾಯಿಗಳನ್ನು ಉದುರಿಸುತ್ತಿದ್ದರು. 2-3 ಹೆಂಗಸರು ನೆಲದ ಮೇಲೆ ನಿಂತು ಕಾಯಿಗಳನ್ನು ಒಟ್ಟು ಹಾಕುತ್ತಿದ್ದರು. ಹೀಗೆ ಹೊಂಗೆಕಾಯಿ ರಾಶಿಯೋ ಹುಣಿಸೆ ರಾಶಿಯೋ ಒಂದಿಷ್ಟು ಸೇರಿದ ಮೇಲೆ ರಾಮನು ನೋಡಿ ಸ್ವಾಮಿ ಎನ್ನುತ್ತಿದ್ದ. ನಾನು ಸರಿ ಸರಿ ಎಂದು ತಲೆಯಾಡಿಸುತ್ತಿದ್ದೆ. ತಮಿಳರಲ್ಲಿ ಮಣ್ಣು ಮಾಮಿಯಾರ್ ಎಂಬ ಒಂದು ಸಂಪ್ರದಾಯ ಇತ್ತು. ಮಾಮಿಯಾರ್ ಎಂದರೆ ಅತ್ತೆ. ಮನೆಗೊಬ್ಬ ಅತ್ತೆ ಇರಬೇಕು. ಮನೆಗೆ ಹೊಸದಾಗಿ ಬಂದವಳು ಮನೆಗೆ ತಾನೊಬ್ಬಳೇ ಹೆಂಗಸಾದರೆ, ಅದು ಅತ್ತೆ ಇಲ್ಲದ ಮನೆಯಾದರೆ ಆಗ ಸೊಸೆಯಾಗಿ ಬಂದವಳು ಮಣ್ಣಿನಲ್ಲಿ ಒಂದು ಅತ್ತೆಯ ಬೊಂಬೆಯನ್ನು ಮಾಡಿ ಆ ಮಣ್ಣತ್ತೆಗೆ ಎಲ್ಲ ಕೆಲಸಗಳನ್ನು ಹೇಳಿ ಅವಳ ಆಜ್ಞೆಯಂತೆ ನಡೆಯುತ್ತಿರುವಂತೆ ನಟಿಸಬೇಕು. ಹೀಗೆ ಅತ್ತೆ ಎಂಬ ಒಂದು ಪದಾರ್ಥ ಮನೆವಾಳ್ತೆಗೆ ಅವಶ್ಯವಾದ ವಸ್ತು. ಬದುಕಿದ ಮಾಮಿಯಾರ್ ಇಲ್ಲದಿದ್ದರೆ ಮಣ್ಣು ಮಾಮಿಯಾರ್ ಆದರೂ ಇರಬೇಕು. ಹಾಗೆ ನನ್ನ ಮಹಸೂಲಿ ಕೆಲಸ. ಆಮೇಲೆ ನಾನು ಮನೆಗೆ ಬರಬೇಕಲ್ಲ. ಆಗ ದಾರಿಯಲ್ಲಿ ಹೋಗುತ್ತಿದ್ದ ಯಾರೋ ಒಬ್ಬನು ಒಕ್ಕಲಿಗನೋ ಬಣಜಿಗನೋ ನನ್ನನ್ನು ಎತ್ತಿಕೊಂಡು ಹೋಗತಕ್ಕದ್ದೆಂದು ರಾಮನು ಹೇಳುವನು. ಜನ ಅದನ್ನು ನಡೆಸಿ ನನ್ನನ್ನು ಮನೆಗೆ ತಂದು ಬಿಡುವರು. ರಾಮ ಕೊಂಬಿನ ರಾಮನು ಊರಿನಲ್ಲಿ ಜನಕ್ಕೆ ಗಣ್ಯನಾಗಿದ್ದ. ಎಲ್ಲರೂ ಅವನನ್ನು ಪ್ರೀತಿಯಿಂದಲೂ ಮರ್ಯಾದೆಯಿಂದಲೂ ಕಾಣುತ್ತಿದ್ದರು. ರಾಮನು ಯಾರೋ ಕೊಟ್ಟಿದ್ದ ಒಂದು ಒಳ್ಳೆಯ ಶರಾಯಿಯನ್ನು ಕೋಟನ್ನು ಧರಿಸಿರುತ್ತಿದ್ದ. ತಲೆಗೆ ರುಮಾಲು ಸುತ್ತಿರುತ್ತಿತ್ತು. ಆ ಕಾಲದಲ್ಲಿ ತಲೆಗೆ ಬಟ್ಟೆ ಇಲ್ಲದವನಿಗೆ ಮನ್ನಣೆ ಇಲ್ಲ. ರಾಮನ ತಂದೆ ಮಾದನು ತಲೆಗೆ ರುಮಾಲು ಬಿಗಿಯುತ್ತಿದ್ದ. ರಾಮನು ನೋಟಕ್ಕೆ ಒಳ್ಳೆಯ ಆಳು, ವಿನಯ ತುಂಬಿದ ನಗುಮುಖ. ಅಮಲ್ದಾರರು ಮೊದಲಾದ ದೊಡ್ಡ ಅಧಿಕಾರಸ್ಥರು ಎಲ್ಲಿಗಾದರೂ ಹೋದಾಗ ಅಥವಾ ಬಂದಾಗ ಕೊಂಬು ಊದುವುದು ಅವನಿಗಿದ್ದ ಕರ್ತವ್ಯ. ರಾಮನು ತನ್ನ ಕೊಂಬನ್ನು ಯಾವಾಗಲೂ ಬಗಲಿಗೆ ತಗಲಿ ಹಾಕಿಕೊಂಡಿರುತ್ತಿದ್ದ. ಅವನು ಕೊಂಬು ಊದಿದ್ದನ್ನು ನಾನು ಎಷ್ಟೋ ಸಲ ಕೇಳಿದ್ದೇನೆ, ನೋಡಿದ್ದೇನೆ. ನನ್ನ ಹುಡುಗತನದಲ್ಲಿ ಒಂದು ಸಾರಿ ಅದನ್ನು ಊದಬೇಕೆಂದು ನನಗೆ ಆಶೆಯಾಯಿತು. ರಾಮನನ್ನು ಕೇಳಿದೆ. ಆತ, ಅಯ್ಯಯ್ಯೋ ಸ್ವಾಮಿ, ಅದು ನನ್ನ ಎಂಜಲಾಗೈತೆ, ನೀವು ಮುಟ್ಟಬಾರದು ಎಂದ. ನಮ್ಮ ತಾತನಿಗೂ ಆ ಮಾತು ಹೇಳಿದೆ. ನಮ್ಮ ತಾತ ನನ್ನನ್ನು ಹಾಸ್ಯ ಮಾಡಿ ನಕ್ಕರು. ನಾವು ಹುಣಿಸೆ ಹೊಂಗೆಗಳ ಫಸಲು ಬಿಡಿಸುತ್ತಿದ್ದ ಜಾಗಕ್ಕೂ ಹೊಲಗೇರಿಗೂ ಸಮೀಪ. ನಾನಿದ್ದ ಕಡೆ ಅದು ಕಾಣಿಸುತ್ತಿತ್ತು. ನಾನು ರಾಮನನ್ನು ಕೇಳಿದೆ ಅದೇನೆಂದು. ಆತನು ಅದು ತನ್ನ ಮನೆ ಎಂದು ಹೇಳಿದ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ನಾನು ಕೇಳಿ ಕೊಂಚ ಹಠ ಮಾಡಿದೆ. ಮಾದನು ಇದನ್ನು ನೋಡುತ್ತಿದ್ದ. ಅವನು ಹೇಳಿದ, ಸ್ವಾಮಿ, ನೀವು ಅಲ್ಲಿಗೆ ಬರಬಾರದ್ರಾ? ನೀವು ಬಂದರೆ ನಮ್ಮ ಮನೆಯೆಲ್ಲ ಉರಿದು ಬೂದಿಯಾದೀತು. ಬ್ರಾಹ್ಮರು ನಮ್ಮ ಕೇರಿಗೆ ಬರಬಾರದು ಸ್ವಾಮಿ ಎಂದು ನನ್ನ ಹಠವನ್ನು ಮುಗಿಸಿದ. ಈಗ 75 ವರ್ಷಗಳ ಅನಂತರ ನಾನು ಅದನ್ನು ನೆನೆಸಿಕೊಳ್ಳುತ್ತಿದ್ದೇನೆ. ಮಾನುಷದ ಯೋಗ್ಯತೆಯಲ್ಲಿ, ಸೌಜನ್ಯದಲ್ಲಿ, ಸತ್ಯವಾಕ್ಕಿನಲ್ಲಿ, ಪ್ರಾಮಾಣಿಕವಾದ ನಡತೆಯಲ್ಲಿ ಮಾದ ರಾಮನಿಗಿಂತ ಮೇಲಕ್ಕೆ ಹತ್ತುವ ಜನವನ್ನು ಇದುವರೆಗೆ ನಾನು ಯಾವ ಜಾತಿಯಲ್ಲಿಯೂ ಕಂಡಿಲ್ಲ. ಗುಣಾಃ ಪೂಜಾಸ್ಥಾನಂ. ಪಚ್ಚಪ್ಪ ಮೊದಲಿ. ನಾನು ಚಿಕ್ಕಂದಿನಲ್ಲಿ ನಮ್ಮ ಮನೆಯಲ್ಲಿ ಇದ್ದ ಒಂದು ದೊಡ್ಡ ತಾಂಬಾಳೆಯನ್ನು, ಒಂದು ದೊಡ್ಡ ಆಳಿಗೆ ಬುದ್ಧಿವಂತವನ್ನು ನೋಡಿದ್ದೆ. ಆ ಸಾಮಾನಿನ ಉಪಯೋಗ ನನಗೆ ತಿಳಿದಿರಲಿಲ್ಲ. ಆ 2 ಸಾಮಾನನ್ನು ಇನ್ನೂ ಯಾವುದೋ ಹಳೆಯ ಸಾಮಾನುಗಳನ್ನು ಉಗ್ರಾಣದ ಮನೆಯ ಮೂಲೆಯಲ್ಲಿ ಹಾಕಿದ್ದರು. ಅದೇನೆಂದು ನನ್ನ ಅಜ್ಜಿಯನ್ನು ಕೇಳಿದೆ. ಆಕೆ ಕೊಂಚ ಅಪಹಾಸ್ಯದಿಂದ ಹೇಳಿದರು, ಇದು ನಿನ್ನ ಚಿಕ್ಕ ತಾತನ ಸಂಪಾದ್ಯ. ಚಿಕ್ಕ ತಾತ ಎಂದರೆ ನನ್ನ ತಾತನ 2ನೆಯ ತಮ್ಮ. ಆತನ ಹೆಸರು ಶೀನಪ್ಪ ಅಥವಾ ಶೀನಣ್ಣ. ಈತನದು ಒಂದು ಚರಿತ್ರೆ ಉಂಟು. ಸದ್ಯಕ್ಕೆ ಹೇಳಬೇಕಾದದ್ದು ಆತನು ಪಚ್ಚಪ್ಪ ಮೊದಲಿಯಾರರ ಗುಮಾಸ್ತೆಯಾಗಿದ್ದ ಎಂಬುದು. ಪಚ್ಚಪ್ಪ ಮೊದಲಿ ಶೇಂದಿ ಕಾಂಟ್ರಾಕ್ಟರ್. ಕೆಲವು ಕಾಲ ತುಂಬಾ ಐಶ್ವರ್ಯವಂತನಾಗಿದ್ದ. ಆತನ ಗಡಂಗಿಗೆ ದಿನ ಬಿಟ್ಟು ದಿನ ಅಥವಾ ಪ್ರತಿದಿನವೂ ಸಾರಾಯಿ ಪೀಪಾಯಿಗಳು ಬರುವುವು. ಆ ಪೀಪಾಯಿಗಳಿಂದ ಜಾಡಿಗಳೊಳಕ್ಕೆ ಆ ದ್ರಾವಕವನ್ನು ಸುರಿಯಿಸಿ ಶೇಖರ ಮಾಡಿಟ್ಟುಕೊಳ್ಳಬೇಕು. ಪೀಪಾಯಿಯಿಂದ ಜಾಡಿಗೆ ಸುರಿಯುವಾಗ ಕೊಂಚ ಚೆಲ್ಲುತ್ತದೆ. ಆ ಚೆಲ್ಲಿದ್ದನ್ನು ಕೂಡ ಉಳಿಸಿಕೊಳ್ಳುವುದಕ್ಕಾಗಿ ಆಳಿಗೆ ತಾಂಬಾಳೆಗಳ ಏರ್ಪಾಟು. ತಾಂಬಾಳೆ ಚಚ್ಚೌಕವಾದದ್ದು, ತಾಮ್ರದ್ದು, ಕಲಾಯಿ ಮಾಡಿದ್ದು ಎಂದು ನನ್ನ ಜ್ಞಾಪಕ. ಹಿತ್ತಾಳೆಯದಾಗಿದ್ದರೂ ಇದ್ದೀತು. ಆಳಿಗೆಯಂತೂ ತಾಮ್ರದ್ದು. ತಾಂಬಾಳೆಯ ಉದ್ದ ಸುಮಾರು 3-3.5 ಅಡಿ, ಅಗಲ 2-2.5 ಅಡಿ. 4 ಪಕ್ಕಗಳಲ್ಲೂ ತಗಡನ್ನು ಗೋಡೆಗಳಂತೆ ಎಬ್ಬಿಸಿತ್ತು. ಸುಮಾರು 3 ಅಂಗಲದಷ್ಟು ಎತ್ತರ. ಈ ಚೌಕ ತಾಂಬಾಳೆಯಲ್ಲಿ ಜಾಡಿಗಳನ್ನಿಟ್ಟು ಅದರೊಳಕ್ಕೆ ಮದ್ಯ ಸುರಿಸುವುದು. ಪಚ್ಚಪ್ಪ ಮೊದಲಿ ವ್ಯಾಪಾರ ನಿಲ್ಲಿಸಿದಾಗ ಈ 2 ಸಾಮಾನುಗಳನ್ನು ನಮ್ಮ ಶೀನಣ್ಣ ತಾತನಿಗೆ ಮುಫತ್ತಾಗಿ ಕೊಟ್ಟರಂತೆ. ಇದರಿಂದ ಶೀನಣ್ಣನ ವಿಷಯದಲ್ಲಿ ತಾತ್ಸಾರ, ಏನು ತಂದೆ ಮನೆಗೆ ಎಂದು. ಬ್ರಾಹ್ಮಣ ಭಕ್ತಿ. ಪಚ್ಚಪ್ಪ ಮೊದಲಿ ಐಶ್ವರ್ಯವಂತನಾಗಿದ್ದನೆಂದು ಹೇಳಿದೆ. ನಾನು ಆತನನ್ನು ನೋಡಿಲ್ಲ. ಆತನ ಮನೆಯನ್ನು ನೋಡಿದ್ದೇನೆ. ಅದು ಭಾರಿ ಮನೆ, ಸುಮಾರು 100-120 ಅಂಕಣದ ಮನೆ ಎಂದು ಹೇಳುತ್ತಿದ್ದರು. ಆದರೆ ನಾನು ನೋಡುವ ವೇಳೆಗೆ ಅದರಲ್ಲಿ ಉಳಿದಿದ್ದದ್ದು 8-10 ಅಂಕಣಗಳಷ್ಟರ 2 ಕೋಣೆ ಮಾತ್ರ. ಉಳಿದಿದ್ದರಲ್ಲಿ
ಬಹುಭಾಗ ಬ್ರಾಹ್ಮಣರಿಗೆ ದಾನವಾಗಿ ಹೋಗಿತ್ತು. ಇದು ಪಾಯಿಂಟು. ಪಚ್ಚಪ್ಪ ಮೊದಲಯ್ಯಾರಿಗೆ ಬ್ರಾಹ್ಮಣರಲ್ಲಿ ತುಂಬ ಭಕ್ತಿ. ಆದರೆ ನನ್ನ ತಾತನನ್ನು ಕುರಿತು ದಿನಕ್ಕೆ 1 ಸಾರಿಯಾದರೂ ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದನಂತೆ. ಹೀಗೆ, ಅಯ್ಯಾ ಶೀನಪ್ಪ, ನೀ ಬಾಪಿನ ಜಾತಿ ಉಂದೆ, ದಾನ್ನಿ ಚಪ್ಪು ತೀಸುಕೊನಿ ಕೊಟ್ಟಾಲ್ನಯ್ಯ. ಶೀನಪ್ಪ ಇದನ್ನು ಕೇಳಿ ನಗುತ್ತಿದ್ದರು. 1-2 ನಿಮಿಷ ಬಿಟ್ಟು ಶೀನಪ್ಪ, ಬಾಪಿನೋಳ್ಳನೆ ಪಿಲಿಚಿ ಇಸ್ತೂ ಉಂಡಾವೆ. ಪಚ್ಚಪ್ಪ, ಪೋನಿ ಪೋ, ಪುಣ್ಯ ಮಸ್ತುಂದಿ. ಹೀಗೆ ಹೇಳಿ ಇಬ್ಬರೂ ನಗುತ್ತಿದ್ದರು. ಪಚ್ಚಪ್ಪ ಮೊದಲಿ ವ್ಯಾಪಾರ ಭರಾಟೆಯಿಂದ ನಡೆಯುತ್ತಿದ್ದಾಗ ಬಳಿಗೆ ಬಂದ ಯಾಚಕರಿಗೆ ಹಿಂದು ಮುಂದು ನೋಡದೆ ಹಣ ಕೊಟ್ಟಿದ್ದ. ಮದುವೆ ಎಂದು ಬಂದವರು, ಮುಂಜಿ ಎಂದು ಬಂದವರು, ಮನೆ ಕಟ್ಟಿಕೊಳ್ಳಬೇಕೆಂದು ಬಂದವರು, ಗುಡಿ ಎಂದು ಬಂದವರು, ರಾಮೋತ್ಸವ ಎಂದು ಬಂದವರು ಎಲ್ಲರಿಗೂ ಬಿಡುಗೈಯಿಂದ ಅವರವರಿಗೆ ಸಂತೋಷವಾಗುವಂತೆ ಹಣ ಕೊಟ್ಟ. ಕಡೆಗೆ ಆತನ ವ್ಯಾಪಾರ ಕಡಿಮೆಯಾಗಿ ನಷ್ಟ ಮೊದಲಾದ ಮೇಲೆ ಬ್ರಾಹ್ಮಣರು ಬಂದು ಕೇಳಿದರೆ, ಅಯ್ಯ, ನಾನು ಏನು ಕೊಟ್ಟೇನು? ನನ್ನಲ್ಲಿ ಏನು ಉಳಿದಿದೆ? ಇರುವುದು ಈ ಮನೆಯೊಂದೇ, ಇದರಲ್ಲಿ 4 ಅಂಕಣ ಕಿತ್ತುಕೊಂಡು ಹೋಗು ಎನ್ನುತ್ತಿದ್ದ. ಅವರು ಸಂಕೋಚವಿಲ್ಲದೆ 4 ಅಂಕಣ 6 ಅಂಕಣ ಕಿತ್ತು ಅದರ ಮರಮಟ್ಟುಗಳನ್ನೂ ಪಾತ್ರೆ ಸಾಮಾನುಗಳನ್ನು ತೆಗೆದುಕೊಂಡು ಹೋದರು. ಪೂರ್ವದಲ್ಲಿ ಪರಶುರಾಮನು ಸಮಸ್ತ ಭೂಮಂಡಲವನ್ನೂ ಬ್ರಾಹ್ಮಣರಿಗೆ ದಾನ ಕೊಟ್ಟಾಗ ಅವರು, ಈಗ ಭೂಮಿಯೆಲ್ಲ ನಮ್ಮದಾಯಿತು, ನಿನಗೆ ಇರಲು ಸ್ಥಳವೆಲ್ಲಿ ಎಂದರಂತೆ. ಬಹುಶಃ ಇಂಥ ನಡವಳಿಕೆಯನ್ನು ನೋಡಿಯೇ ಪಚ್ಚಪ್ಪ ಮೊದಲಿಗೆ ಬೇಸರ ಬಂದಿರಬೇಕು. ಅವರ ವ್ಯಾಪಾರ ಸಂಬಂಧದಲ್ಲಿಯೂ ಗುಮಾಸ್ತ ವಗೈರೆಗಳು ಬ್ರಾಹ್ಮಣರಾಗಿದ್ದವರು ಕೈವಾಡ ತೋರಿಸಿರಬೇಕು. ಹೀಗೆ ರೋಸಿ ಹೋದ ಮನುಷ್ಯನ ಮಾತು ನಮ್ಮ ಶೀನಣ್ಣ ತಾತನಿಗೆ ಪಚ್ಚಪ್ಪ ಮೊದಲಿ ಹೇಳುತ್ತಿದ್ದುದು. ಈ ಹೊತ್ತು ನೆನೆಯಬೇಕಾದದ್ದು ಪಚ್ಚಪ್ಪ ಮೊದಲಿಯ ಬೇಸರದ ಮಾತನ್ನಲ್ಲ, ಆತ ಬೇಸರವನ್ನು ಬದಿಗಿರಿಸಿ ಅಭ್ಯಾಸ ಮಾಡಿಕೊಂಡಿದ್ದ ಉದಾರತೆಯನ್ನು. ಅಂಥ ಜನ ಪೂರ್ವಕಾಲದಲ್ಲಿ ಇದ್ದರು. ಬಂಡಿ ರಸೂಲ್ ಖಾನ್. ನಾನು ಪಾಸ್ ಮಾಡಿರುವ ಪರೀಕ್ಷೆಗಳು 2. ಮೊದಲನೆಯದು ಕನ್ನಡ ಲೋವರ್ ಸೆಕೆಂಡರಿ. ಅದು ಬಹುಶಃ 1898-99ರಲ್ಲಿ. ಆ ಕಾಲಕ್ಕೆ ನಮ್ಮ ಊರಿಗೆ ಇಂಗ್ಲಿಷ್ ಸ್ಕೂಲ್ ಬಂದಿರಲಿಲ್ಲ. 2ನೆಯ ಪರೀಕ್ಷೆ ಇಂಗ್ಲಿಷ್ ಲೋವರ್ ಸೆಕೆಂಡರಿ. ಇದನ್ನು ಪಾಸ್ ಮಾಡಿದ್ದು ಬಹುಶಃ 1900ರಲ್ಲಿ. ಇದರ ಕಥೆ ಬೇರೆ. ಇಂಗ್ಲಿಷ್ ಲೋವರ್ ಸೆಕೆಂಡರಿ ಆದ ಮೇಲೆ ಮುಂದಿನ ಯೋಚನೆ. ನಮ್ಮ ಮನೆಯಲ್ಲಿ ಯಾರೂ ಅದಕ್ಕೆ ಅಷ್ಟು ಹೆಚ್ಚು ಉತ್ಸಾಹಿಗಳಾಗಿರಲಿಲ್ಲ. ನನ್ನನ್ನು ಪರಸ್ಥಳಕ್ಕೆ ಕಳುಹಿಸುವುದು ನನ್ನ ಅಜ್ಜಿಗೆ ಸುತರಾಂ ಇಷ್ಟವಿರಲಿಲ್ಲ. ಕಣ್ಣ ಮುಂದಿನ ಮಗು ಕಣ್ಣ ಮುಂದೆ ಇರಬೇಕು, ನಾನು ಬದುಕಿರುವಷ್ಟು ದಿವಸ ಎಂದು ಆಕೆಯ ಹಠ. ಆಗ್ಗೆ ನನ್ನ ಅಜ್ಜಂದಿರು ತೀರಿ ಹೋಗಿದ್ದರು. ಆದದ್ದರಿಂದ ಸಂಸಾರದ ಹಣಕಾಸಿನ ಮುಗ್ಗಟ್ಟು ಅನುಭವಕ್ಕೆ ಬರುತ್ತಿತ್ತು. ಆ ಕಾಲದಲ್ಲಿ ಪರಸ್ಥಳಕ್ಕೆ ಹಣ ಕಳುಹಿಸುವುದೆಂದರೆ ಕಷ್ಟದ ಮಾತು. ಮನೆಗೆ ದವಸ ಧಾನ್ಯ ಬರುತ್ತಿತ್ತು. 10 ಮಂದಿ ಭೋಜನಕ್ಕೆ ಬಂದರೆ ಚಿಂತೆ ಇಲ್ಲದೆ ಅವರಿಗೆ ಉಪಚಾರ ಮಾಡಬಹುದಾಗಿತ್ತು. ಹಣದ ಮಾತು ಬೇರೆ. ಆದದ್ದರಿಂದ ನನ್ನ ಚಿಕ್ಕಜ್ಜಂದಿರು ಹಿಂದೇಟು ಹಾಕುತ್ತಿದ್ದರು. ನನ್ನ ತಂದೆಗಾದರೋ ಮನಸ್ಸು ಡೋಲಾಯಮಾನವಾಗಿತ್ತು. ಮನೆಯೊಳಗಿನ ಸಂದರ್ಭ ನೋಡಿದರೆ ಓದು ಇಷ್ಟೇ ಸಾಕು, ಹೆಚ್ಚು ಓದಿ ಏನಾಗಬೇಕಾಗಿದೆ, ಅಧ್ಯಯನ ಮಾಡಲಿ, ಸಂಸ್ಕೃತ ಕಲಿಯಲಿ, ಇದು ಒಂದು ಪಕ್ಷ. ಇನ್ನೊಂದು ಪಕ್ಷ ಸ್ನೇಹಿತರದು. ಈ ಹುಡುಗನನ್ನು ಹೇಗಾದರೂ ಓದಿಸಲೇಬೇಕು, ಅವನು ಇಂಗ್ಲಿಷ್ ಕಲಿಯಬೇಕು, ಇದು ಮಿತ್ರ ಪಕ್ಷ. ಈ ಮಿತ್ರವರ್ಗದಲ್ಲಿ ಮುಖ್ಯರಾದವರು ರಸೂಲ್ ಖಾನ್ ಸಾಹೇಬರು. ರಸೂಲ್ ಖಾನರನ್ನು ಬಂಡಿ ರಸೂಲ್ಗಾಡು ಎಂದು ಕರೆಯುತ್ತಿದ್ದರು. ಆತನಿಗೆ ಯಾವುದೂ ಬರದು. ತನ್ನ ಹಿಂದೂಸ್ಥಾನಿಯ ಜೊತೆಗೆ ತೆಲುಗನ್ನು ಚೆನ್ನಾಗಿ ಮಾತನಾಡುತ್ತಿದ್ದ, ಕನ್ನಡವನ್ನೂ ಬಲ್ಲ. ನನ್ನ ವಿಷಯದಲ್ಲಿ ಉತ್ಸಾಹ ಒಂದು ಪ್ರಮಾದದ ಕಾರಣದಿಂದ. ನಾನು ಮಹಾಬುದ್ಧಿವಂತ, ಇಂಗ್ಲಿಷ್ ಕಲಿತು ಬಿಟ್ಟರೆ ಮೇಲಕ್ಕೆ ಬರುತ್ತೇನೆ ಎಂದು ಆತನ ಭ್ರಾಂತಿ. ಇಂಗ್ಲಿಷ್ ಅಕ್ಷರ ಕೂಡ ಬರದೇ ಇದ್ದವನು 2 ವರ್ಷದಲ್ಲಿ ಲೋವರ್ ಸೆಕೆಂಡರಿ ಪಾಸ್ ಮಾಡಿಬಿಟ್ಟನಲ್ಲ, ಇದು ಆ ಜನದ ಆಶ್ಚರ್ಯ. ರಸೂಲ್ ಖಾನರಿಗೆ ತಂದೆ ತಮ್ಮಂದಿರು ಇದ್ದರು. ಕೊಂಚ ಜಮೀನಿತ್ತು. ಆ ಆರಂಭವೇ ಆ ಮನೆಗೆ ಮುಖ್ಯ ಅನ್ನಾಧಾರ. ಅದರ ಜೊತೆಗೆ ಬಾಡಿಗೆಗೆ ಬಂಡಿ ಹೊಡೆಯುವುದು. ಬೆಂಗಳೂರಿನಿಂದ ಮದ್ರಾಸಿಗೆ ಹೋಗುವ ರಸ್ತೆಯಲ್ಲಿ 60ನೆಯ ಮೈಲಿಯಲ್ಲಿ ಮುಳುಬಾಗಿಲು. ಆ ಊರು ಮೊದಲಾಗುವ ಕಡೆ ರಸ್ತೆಯ ದಕ್ಷಿಣಕ್ಕೆ ತಿರುಗಿ 2 ಫರ್ಲಾಂಗು ಹೋದರೆ ಸೋಮೇಶ್ವರ ಪಾಳ್ಯ. ಆ ಪಾಳ್ಯಕ್ಕೆ ಮುಖ್ಯ ರಸ್ತೆಯಿಂದ ತಿರುಗುವ ಕಡೆ ಪೂರ್ವದಿ ಒಂದಿಷ್ಟು ಬಯಲು. ಅದರಲ್ಲಿ 3-4 ಭಾರಿ ಹುಣಸೆ ಮರಗಳು. ಆ ಮರಗಳ ನಡುವಣ ಒಂದು ಹಳೆಯ ಮಣ್ಣು ಮಾಳಿಗೆ ರಸೂಲ್ ಖಾನರ ಮನೆ. ರಸೂಲ್ ಖಾನರು ಮುಖ್ಯವಾಗಿ ಇಟ್ಟುಕೊಂಡಿದ್ದ ಉದ್ಯೋಗ ನಮಾಜು. 5 ಸಾರಿಯೋ 7 ಸಾರಿಯೋ ನಮಾಜು ಮಾಡುವರು. ಸಾರಿಯೂ ಸ್ನಾನ ಮಾಡುವರು. ಅವರ ಉಡುಪು ತಲೆಯ ಮೇಲೆ ಒಂದು ಸಣ್ಣ ಮಾಸಲು ಟೋಪಿ, ನಡುವಿನ ಮೇಲೆ ಒಂದು ಚೌಕಳಿ ವಸ್ತ್ರ. ಇಷ್ಟೇ ಅವರ ದಿರುಸು. ತುಂಬ ಚಳಿಯಾದಾಗ ಒಂದು ಬಂತೆಯನ್ನೋ ಜಮಖಾನವನ್ನೋ ಹೊದೆದುಕೊಳ್ಳುವರು. ಮನುಷ್ಯ ಹೀಗೆ ಬಡವನಾಗಿದ್ದರೂ ಸಾಧು. ಒಳ್ಳೆಯತನದ ಜೊತೆಗೆ ಅವರಲ್ಲಿ ಸ್ವಲ್ಪ ಹಾಸ್ಯದ ಪ್ರವೃತ್ತಿ ಸೇರಿತ್ತು. ಕಳೆಯಾಗಿ ನಗುತ್ತಾ ಮಾತನಾಡುವರು. ಆದದ್ದರಿಂದ ಎಲ್ಲರಿಗೂ ಪ್ರಿಯರಾಗಿದ್ದರು. ಮೇಲೆ ಹೇಳಿದ ಸೋಮೇಶ್ವರ ಪಾಳ್ಯದಲ್ಲಿ ಗಣ್ಯನಾದ ಒಬ್ಬ ಗೃಹಸ್ಥ ಮಾರಶೆಟ್ಟಿ ಎಂಬಾತ. ಈಗ ಜಾತಿಯಲ್ಲಿ ಬಣಜಿಗ. ಈತನ ಉದ್ಯೋಗ
ತೆಲುಗು ಸ್ಕೂಲಿನಲ್ಲಿ ಉಪಾಧ್ಯಾಯತನ, ನೋಟಕ್ಕೆ ವರ್ಚಸ್ವಿಯಾಗಿದ್ದ ಆತ ಮೈಸೂರಿನಲ್ಲಿ ಕೆಲವು ಕಾಲ ಅವರ ಕುಲಗುರುಗಳಾದ ವೆಂಕಟಾಚಾರ್ಯರ ಮನೆಯಲ್ಲಿ ಇದ್ದುಕೊಂಡು ಮೆಟ್ರಿಕ್ಯುಲೇಷನ್ ವರೆಗೂ ಇಂಗ್ಲಿಷ್ ವಿದ್ಯೆ ಓದಿದ್ದ. ನಡೆನುಡಿಗಳಲ್ಲಿ ತುಂಬಾ ಸಂಭಾವಿತನಾಗಿದ್ದ. ಊರಿನ ಜನರೆಲ್ಲ ಆತನನ್ನು ಮೆಚ್ಚಿಕೊಂಡಿದ್ದರು. ಯಾವ ತಂಟೆ, ಯಾವ ತಕರಾರು ಬಂದರೂ ಎಲ್ಲರೂ ಮಾರಶೆಟ್ಟಿಯ ಬಳಿಗೆ ಹಿತೋಪದೇಶಕ್ಕಾಗಿ ಬರುವರು. ಆತ ತಾಳ್ಮೆವಂತ, ಸಭ್ಯ. ಆತನಿಗೂ ನನ್ನ ತಂದೆಗೂ ಗಾಢವಾದ ಸ್ನೇಹ. ಈ ಸ್ನೇಹಗೋಷ್ಠಿಗೆ ಸೇರಿದ್ದವರು ಸುಬ್ಬಾ ಭಟ್ಟರು, ರಾಮಚಂದ್ರಾಚಾರ್ಯರು ವಗೈರೆ. ಈ ಮಿತ್ರಗೋಷ್ಠಿಗೆ ರಸೂಲ್ ಖಾನರು ಸೇರಿದ್ದರು. ನನ್ನ ಭವಿಷ್ಯ, ಈ ಗೋಷ್ಠಿ ಸೇರಿದಾಗ ನನ್ನ ಭವಿಷ್ಯ ಚರ್ಚೆಗೆ ಬರುತ್ತಿತ್ತು. ನನ್ನ ತಂದೆ ಪರಸ್ಥಳದ ಓದು ಸಾಧ್ಯವೇ ಇಲ್ಲವೆಂದು ಹೇಳುತ್ತಿದ್ದರು. ಮಿಕ್ಕವರು ಒಂದು ಕ್ಷಣ ಹೀಗೆ, ಒಂದು ಕ್ಷಣ ಹಾಗೆ ತೂಗಾಡುತ್ತಿದ್ದರು. ರಸೂಲ್ ಮಾತ್ರ ಮಿಕ್ಕವರ ಮಾತು ಮುಗಿದ ಮೇಲೆ ತೀರ್ಮಾನ ಹೇಳಿದರು. ನೀವೆಲ್ಲ ಏನಾದರೂ ಹೇಳಿ, ಆ ಹುಡುಗನನ್ನು ಓದಿಸಲೇಬೇಕು. ನನ್ನ ಕೈಯಲ್ಲಾಗುವಷ್ಟು ನಾನು ಮಾಡಿಬಿಡುತ್ತೇನೆ. ಅದೇನು ಅಂತೀರೋ, ಶನಿವಾರ ನಾನು ಹೇಗಿದ್ದರೂ ಬಂಡಿ ಹೊಡೆದುಕೊಂಡು ಹೋಗುತ್ತೇನೆ ರಾಬರ್ಟ್ಸನ್ ಪೇಟೆಗೆ. ಅಲ್ಲಿಂದ ಬೌರಿಂಗ್ ಪೇಟೆ 3-4 ಮೈಲಿ. ಈ ಹುಡುಗನನ್ನು ನಾನು ನನ್ನ ಗಾಡಿಯಲ್ಲಿ ಹಾಕಿಕೊಂಡು ಬೌರಿಂಗ್ ಪೇಟೆ ರೈಲ್ವೆ ಸ್ಟೇಷನ್ನಿಗೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಟಿಕೆಟ್ ತೆಗೆದುಕೊಟ್ಟು ₹1 ಕೈ ಖರ್ಚಿಗೆ ಕೊಡುತ್ತೇನೆ. ಅವನು ತಿರುಪೆ ಮಾಡಿಕೊಂಡಾದರೂ ಅಲ್ಲಿಯೇ ಓದಲಿ. ಅವನ ಓದಂತೂ ನಡೆಯಲೇಬೇಕು. ರಸೂಲ್ ಖಾನರ ಈ ಮಾತನ್ನು ಕೇಳಿ ಎಲ್ಲರೂ ಬೆರಗಾದರು. ಇವನಿಗೇನು ಇಷ್ಟು ಹಠ? ಒಂದು ಅಕ್ಷರ ಕಂಡವನಲ್ಲ, ಮನೆಯಲ್ಲಿ ಊಟಕ್ಕೆ ಪರದಾಟ, ಇದು ಯಾತರ ಧೈರ್ಯ ಎಂದರು ಕೆಲವರು. ರಸೂಲ್ ಖಾನ್ ಸಾಹೇಬರು ತಮ್ಮ ಎದೆಯ ಮೇಲೆ ಕೈಯಿಟ್ಟುಕೊಂಡು, ನನಗೆ ಏನೋ ಅಲ್ಲಿ ಹೇಳ್ತದೆ, ಹೀಗ ಮಾಡಬೇಕಂತೆ ಎಂದರು. ಅಲ್ಲಿಂದ ಮುಂದಿನ ಶನಿವಾರ ನನ್ನ ಪ್ರಯಾಣ. ಆ ಕಾಲದಲ್ಲಿ ಚಿನ್ನದ ಗಣಿ ದೊಡ್ಡ ವ್ಯಾಪಾರ ಸ್ಥಳ. ರಾಬರ್ಟ್ಸನ್ ಪೇಟೆಯ ಬಳಿ ಭಾನುವಾರ ಸಂತೆ, ಭಾರೀ ಸಂತೆ. 16,000 ಜನ ಅಲ್ಲಿ ಬಂದು ತಮ್ಮ ತಮ್ಮ ಕುಟುಂಬಕ್ಕೆ ಬೇಕಾದ 1 ವಾರದ ಮಟ್ಟಿಗಿನ ಅಕ್ಕಿ, ಬೇಳೆ, ರಾಗಿ ಮೊದಲಾದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿಕೊಂಡು ಹೋಗುವರು. ಆ ಸಂತೆಯ ವ್ಯಾಪಾರಕ್ಕಾಗಿ ಮುಳಬಾಗಿಲಿನಿಂದ ದವಸ ಧಾನ್ಯಗಳನ್ನು ವರ್ತಕರು ಸಾಗಿಸಿಕೊಂಡು ಹೋಗುತ್ತಿದ್ದರು. ಈ ಭರ್ತಿ ಗಾಡಿಗಳು ಸಾಮಾನ್ಯವಾಗಿ 8-10 ಜೊತೆಯಾಗಿ ರಾತ್ರಿ ಪ್ರಯಾಣ ಮಾಡುತ್ತಿದ್ದವು. ಶನಿವಾರ ರಾತ್ರಿ ಸುಮಾರು 10 ಗಂಟೆಗೆ ಹೊರಡುವುವು. ಭಾನುವಾರ ಬೆಳಗ್ಗೆ 5 ಗಂಟೆಗೆ ರಾಬರ್ಟ್ಸನ್ ಪೇಟೆಯನ್ನು ತಲುಪುವು. ಆ ಪ್ರಯಾಣ ನನ್ನ ಪಾಲಿಗೆ ದೊಡ್ಡ ವಿನೋದವಾಯಿತು. ಗಾಡಿಯಲ್ಲಿ ಹಾಸಿಗೆ ದಿಂಬು ಮೊದಲಾದದ್ದೇನೂ ಇಲ್ಲ. ಅಕ್ಕಿ, ಬೇಳೆ ಮೂಟೆಗಳು ಎಗ್ಗಡ ದಿಗ್ಗಡಾಗಿದ್ದವು. ಅದರ ಜೊತೆಗೆ ಇಕ್ಕಟ್ಟು, ಕೈಕಾಲು ತಿರುಗಿಸುವುದಕ್ಕೆ ಜಾಗವಿರಲಿಲ್ಲ. ಇಷ್ಟೆಲ್ಲ ಆದರೂ ಗಾಡಿ ಹೊಡೆಯುವವರ ಹಾಡಿಕೆ, ಅವರ ಮಾತುಕತೆ ಇವು ಬೇಸರವನ್ನು ಕಳೆದವು. ಚಂಗಪ್ಪ, ಆ 7-8 ಬಂಡಿ ಹೊಡೆಯುವವರ ಪೈಕಿ ಚಂಗಪ್ಪ ಎಂಬಾತ ಒಬ್ಬ. ಈತನು ಸೋಮೇಶ್ವರ ಪಾಳ್ಯದವನು, ಬಹುಶಃ ಮಾರಶೆಟ್ಟಿಗೆ ನಂಟ. ಈತ ಗಾಡಿಯ ಮುಂಕಣಿಯ ಮೇಲೆ ಕುಳಿತು ಎತ್ತುಗಳನ್ನು ನಡೆಸುವನು. ಊರು ಬಿಟ್ಟು 1-2 ಮೈಲಿ ಹೋದ ಮೇಲೆ ಸುಮಾರು 11-12 ಗಂಟೆಯಲ್ಲಿ ಹಾಡಲಾರಂಭಿಸುವನು ತನ್ನ ವಿನೋದಕ್ಕಾಗಿ. ತಂಪಿನ ವೇಳೆ ದಾರಿಯ ಧೂಳು ವಾಯುಮಂಡಲವನ್ನು ಬಿಟ್ಟು ನೆಲಕ್ಕೆ ಇಳಿದಿತ್ತು. ಅಂಥ ಪ್ರಶಾಂತ ವಾತಾವರಣದಲ್ಲಿ ಹೊರಟ ಕಂಠಸ್ವರದ ಇಂಪು ಬಹುದೂರ ವ್ಯಾಪಿಸುವುದು. ನಮ್ಮ ಚಂಗಪ್ಪನ ಹಾಡಿಕೆ ಇದು. ಬಂಡಿಯ ಚಂಗಪ್ಪನ ಹೆಸರು ಬಂದಾಗ ನನಗೆ ಆತನ ತಂಗಿಯೋ ಅಕ್ಕನೋ ಆದ ಚಂಗಮ್ಮನ ಹೆಸರು ಜ್ಞಾಪಕಕ್ಕೆ ಬರುವುದು ಸ್ವಾಭಾವಿಕ. ಆಕೆ ಬಹು ಕಳೆಕಳೆಯಾದ ಮುತ್ತೈದೆ. ಆ ಸಂಸಾರಕ್ಕೆ ಒದಗಿಸಲು 1-2 ಮನೆಗೆ ಹಾಲು ಕೊಡುವ ಕೆಲಸವನ್ನೂ ಮಾಡಬೇಕಾಯಿತು. ಹಾಗೆ ಚಂಗಮ್ಮ ದಿನದಿನವೂ ಬೆಳಗ್ಗೆ ನಮ್ಮ ಮನೆಗೆ ಬರುತ್ತಿದ್ದಳು. ನಮ್ಮ ಮನೆಯ ಆಕಳು, ಎಮ್ಮೆ ಹಾಲು ಕೊಡದೇ ಇದ್ದಾಗ ಅಥವಾ ಆ ಹಾಲು ಸಾಲದೇ ಇರುವಾಗ. ಆಕೆ ಚಿಕ್ಕ ಹುಡುಗಿಯಾಗಿದ್ದಾಗ ಆಕೆಯನ್ನು ನೋಡುವುದೇ ನನಗೊಂದು ಸಂತೋಷವಾಗಿತ್ತು. ಹಣೆಯ ತುಂಬ ಕುಂಕುಮ, ಮೈ ತುಂಬ ಹೊದೆದ ಸೀರೆ, ಎಲ್ಲ ಚೊಕ್ಕಟ, ಮಾತು ಬಹುನಯ, ಬಹು ಗಂಭೀರವಾದ ಹೆಂಗಸು. ಈ ಮಾತನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ, ಘನತೆ ಗಂಭೀರಗಳುಳ್ಳ ನಡವಳಿಕೆ ಹೆಚ್ಚಿನ ಐಶ್ವರ್ಯದಿಂದ ಬರತಕ್ಕದ್ದಲ್ಲ, ಅದು ಮನಸ್ಸಿನ ಒಳಗೆ ಆಗಿರುವ ಒಂದು ಸಂಸ್ಕಾರದಿಂದ ಬರತಕ್ಕದ್ದು ಎಂಬುದನ್ನು ತೋರಿಸುವುದಕ್ಕೆ. ನಾನು ಕೆಲ ಮಂದಿ ಐಶ್ವರ್ಯವಂತರ ಮನೆಗಳನ್ನು ನೋಡಿದ್ದೇನೆ. ಆ ಮನೆಯ ಜನಕ್ಕೆ ಬಡ ಚಂಗಮ್ಮನ ಶುಚಿತ್ವ ಸೌಜನ್ಯಗಳಲ್ಲಿ 10ರಲ್ಲಿ 1 ಪಾಲನ್ನಾದರೂ ದೇವರು ಕೊಡಲಿಲ್ಲವಲ್ಲ ಎಂದುಕೊಂಡಿದ್ದೇನೆ. ಉಷಾಗಾನ. ಚಂಗಪ್ಪ ಬಂಡಿ ಹೊಡೆಯುವಾಗ ಬೆಳಗಿನ ಜಾವದಲ್ಲಿ ಹಾಡುತ್ತಿದ್ದದ್ದು ಬಹು ಇಂಪಾಗಿತ್ತು. ಬಹುದೂರ ತೆಳುಗಾಳಿಯ ಮೇಲೆ ತೇಲಿ ಹರಿಯುತ್ತಿತ್ತು ಎಂದು ಹೇಳಿದೆ. ಆತನ 2-3 ಸಾರಿಯ ಹಾಡಿಕೆಯನ್ನು ನಾನು ಕೇಳಿದ್ದೇನೆ. ಆ ಹಾಡಿಕೆಯಲ್ಲಿ ರಾಗವಿರುತ್ತಿತ್ತು. ರಾಗವೆಂದರೆ ರಂಜನೆ, ಮನೋರಂಜನೆ ಮಾಡಲಾರದ ಸದ್ದನ್ನು ಯಾರಾದರೂ ಹಾಡಿಕೆ ಎಂದಾರೆ?
ಚೆಂಗಪ್ಪನದು ನಿಜವಾದ ಹಾಡಿಕೆ. ಅದು ಆತನ ಅಂತರಂಗದಿಂದ ಹೊರಹೊಮ್ಮಿ ಬಂದ ನೈಜವಾದ ಆನಂದ ಪ್ರವಾಹ. ಆದರೆ ಅದಕ್ಕೆ ಸ್ವರಮೇಳ, ಕಳಾನಿಧಿಯ ಲಕ್ಷಣಗಳನ್ನು ಅನ್ವಯಿಸಿ ರಾಗ ನಿರ್ಣಯ ಮಾಡಬೇಕು ಎಂದರೆ ಅದು ಅಸಾಧ್ಯದ ಕೆಲಸ. ನಾನು ಚೆಂಗಪ್ಪನ ಹಾಡು ಕೇಳಿದಾಗ ನನಗೆ ರಾಗಗಳ ಹೆಸರುಗಳು ಗೊತ್ತಿರಲಿಲ್ಲ, ಗುರುತು ಮಾಡುವ ಶಕ್ತಿ ಇರಲಿಲ್ಲ. ನನ್ನೊಡನೆ ಇದ್ದ ದೊಡ್ಡವರನ್ನು ಕೇಳಿದಾಗ ಅವರು ರಾಗದ ಹೆಸರಿನಿಂದ ನಿನಗೇನು, ಕಿವಿಗೆ ಇಂಪಾಗಿದೆಯೋ ಇಲ್ಲವೋ, ಇನ್ನೂ ಕೇಳಬೇಕೆನಿಸುತ್ತದೋ ಇಲ್ಲವೋ ಎಂದು ನನಗೆ ಪ್ರತಿಪ್ರಶ್ನೆ ಹಾಕಿ ಬಾಯಿ ಮುಚ್ಚಿಸಿದರು. ನನಗೆ ಈಗ ಅನ್ನಿಸುತ್ತದೆ, ಆತ ಭೂಪಾಳಿ, ರೇಗುಪ್ತಿ, ಸಾವೇರಿ ಈ 3-4 ಪ್ರಾತಃ ಕಾಲದ ರಾಗಗಳನ್ನು ಬೆರಕೆ ಮಾಡಿಕೊಂಡು ಹಾಡುತ್ತಿದ್ದನೆಂದು. ಏರು ಕಾಡ ತೋಪುಲೋನ, ಇಷ್ಟು ಮಾತು ನನ್ನ ಜ್ಞಾಪಕದಲ್ಲಿದೆ. ಯಾವುದೋ ನದಿಯ ಪಕ್ಕದ ತೋಪಿನಲ್ಲಿ ಏನೋ ಪ್ರಸಂಗ ನಡೆಯುತ್ತಂತೆ. ಇದನ್ನು 1-2 ನಿಮಿಷ ರಾಗ ಸೆಳೆಯುವನು. ಸಂದರ್ಭವನ್ನರಿತು ಆ ಸಮೀಪದಲ್ಲಿದ್ದ ಜನ ನಗುವರು. ಮತ್ತೆ ಹಾಡು ಪ್ರಯಾಣದ ಬೇಸರ ತೋರದೆಯೇ ದಾರಿ ಕಳೆದು ಹೋಗುವುದು. ಈಗ ರಸೂಲ್ ಖಾನನ ಮಾತಿಗೆ ಹಿಂತಿರುಗೋಣ. ಸ್ವಾರ್ಥ ತ್ಯಾಗ. ರಸೂಲ್ ಖಾನರು ಪ್ರತಿಜ್ಞೆ ಮಾಡಿದ್ದಂತೆ ನನ್ನನ್ನೂ ನನ್ನ ಮೂಟೆಯನ್ನೂ ತನ್ನ ಬಂಡಿಯಲ್ಲಿ ಹಾಕಿಕೊಂಡು ಗಾಡಿಯನ್ನು ಓಡಿಸಿದರು. ಈ ವೇಳೆಗೆ ನನ್ನ ತಂದೆಗೆ ಮನಸ್ಸು ಒಂದು ನಿಶ್ಚಯಕ್ಕೆ ಬಂದಿತ್ತು. ಆತ ಇನ್ನೊಂದು ಗಾಡಿಯಲ್ಲಿ ಕುಳಿತು ಪ್ರಯಾಣ ಮಾಡಿದರು. ರಾಬರ್ಟ್ಸನ್ ಪೇಟೆ ಬಂದದ್ದಾಯಿತು. ಅಲ್ಲಿಂದ ರೈಲು ಹತ್ತಿ ಬೌರಿಂಗ್ ಪೇಟೆಗೆ ಬಂದದ್ದಾಯಿತು. ಅಲ್ಲಿಂದ ಮುಂದಕ್ಕೆ ಬೆಂಗಳೂರನ್ನು ತಲುಪಿದ್ದೂ ಆಯಿತು. ಅಲ್ಲಿಂದ ಮುಂದಿನ ಕಥೆ ಈಗ ಉದ್ದೇಶದಲ್ಲಿಲ್ಲ. ರಸೂಲ್ ಖಾನರ ಮನಸ್ಸು ಎಂಥದ್ದು, ಪ್ರತಿಜ್ಞೆ ಎಂಥದ್ದು ಎಂಬುದನ್ನು ತೋರಿಸುವುದೇ ಸದ್ಯಕ್ಕೆ ನನ್ನ ಉದ್ದೇಶ. ರಸೂಲ್ ಖಾನರಂಥ ವ್ಯಕ್ತಿ ಈ ಕಾಲದಲ್ಲಿ ಎಂದರೆ 1971ರಲ್ಲಿ ಅಪರೂಪ. 70 ವರ್ಷ ಹಿಂದೆ ಅದು ಅಪರೂಪವಾಗಿರಲಿಲ್ಲ. ಸಾಮಾನ್ಯವಾಗಿ ನಮ್ಮ ಎಲ್ಲ ಊರುಗಳಲ್ಲಿಯೂ ಅಂಥ ಜನ 2-3 ಇರುತ್ತಿದ್ದರು. ಅವರನ್ನು ಹೊಂದಿಕೊಂಡು ಅವರಿಗೆ ಸಹಾಯವಾಗಿ ಒಳ್ಳೆಯ ಕೆಲಸಕ್ಕೆ ಮನಸಾರ ನುಗ್ಗಿ ಬರುತ್ತಿದ್ದ 10-20 ಮಂದಿ ಇರುತ್ತಿದ್ದರು. ಅವರಿಗೆ ಹಣವೆಂದರೆ ಕಷ್ಟ. ಒಂದು ದೊಡ್ಡ ಉದ್ದೇಶ, ಒಂದು ಉಪಕಾರ ಬುದ್ಧಿ ಮತ್ತು ಅದಕ್ಕೆ ಬೇಕಾದ ಸ್ವಾರ್ಥತ್ಯಾಗ ಸಿದ್ಧತೆ ಅಕೃತ್ರಿಮವಾಗಿ, ನೈಜವಾಗಿ ಅವರಿಗೆ ಬರುತ್ತಿತ್ತು.